ಎಲ್ರಿಗೂ ನಮಸ್ಕಾರ. ಮೈ ಒಪಿನಿಯನ್ಗೆ ಸ್ವಾಗತ. ಇವತ್ತಿನ ವಿಷಯ ಬೈಕ್ ಟ್ಯಾಕ್ಸಿಗೆ ಸಂಬಂಧಪಟ್ಟಿದ್ದು. ನಿಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಈ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದೆ. ಗೌರ್ಮೆಂಟ್ ಬ್ಯಾನ್ ಮಾಡಿದೆ ಆಲ್ರೆಡಿ. ಹಾಗೆ RTO ಇತ್ತೀಚೆಗೆ ಹೇಳಿಕೊಂಡಿದೆ ಇಲ್ಲಿಗಲ್ ಬೈಕ್ ಟ್ಯಾಕ್ಸಿಗಳ ಮೇಲೆ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳಿ. ಇದಕ್ಕೆಲ್ಲ ಮೂಲ ಕಾರಣ ಆಟೋ ಡ್ರೈವರ್ಸ್ಗಳ ಒತ್ತಡ, ಹಾಗೆ ಅವರು ನಮ್ಮ ದುಡಿಮೆಯನ್ನು ಈ ಬೈಕ್ ಟ್ಯಾಕ್ಸಿ ಡ್ರೈವರ್ಗಳು ಕಿತ್ಕೋತಾ ಇದ್ದಾರೆ ಅನ್ನೋ ಒಂದು ಆರೋಪ. ಹಾಗೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಆಟೋ ಡ್ರೈವರ್ಸ್ಗಳು ಈ ಬೈಕ್ ಟ್ಯಾಕ್ಸಿ ರೈಡರ್ಸ್ ಮೇಲೆ ಇಲ್ಲೊಂದು ದಾಳಿಯನ್ನು ಮಾಡಿದವ್ರನ್ನ ನಾವು ಕೇಳಿದ್ದೀವಿ. ಈ ಪರಿಸ್ಥಿತಿಯಲ್ಲಿ ಎಷ್ಟೋ ಜನ ಭಯಪಟ್ಟು ನಮ್ಮ ಮೇಲೆ ದಾಳಿ ಆದರೆ ಏನು ಮಾಡೋದು, ನಾವು ಒಬ್ಬಂಟಿಯಾಗಿರ್ತೀವಿ ಅಂತ ಹೇಳಿ ಬೈಕ್ ಟ್ಯಾಕ್ಸಿ ಓಡಿಸೋದನ್ನೇ ಬಿಟ್ಟರು. ಕೆಲವೊಬ್ಬರು ಬೇರೆ ಕೆಲಸಗಳನ್ನ ನೋಡಿಕೊಂಡ್ರು. ಅದರಲ್ಲಿ ಕೆಲವೊಬ್ಬರು ಇಲ್ಲ ಸಿಟಿಯಲ್ಲಿ ಓಡಿಸಿದರೆ ತೊಂದರೆ, ಹಾಗಾಗಿ ನಾನು ಸ್ವಲ್ಪ ಇಂಟೀರಿಯರ್ ಆಗಿ ಓಡಿಸ್ತೀನಿ, ಇಲ್ಲ ಸ್ವಲ್ಪ ಸಿಟಿ ಔಟ್ಸ್ಕರ್ಟಲ್ಲಿ ಓಡಿಸ್ತೀನಿ ಅಂತ ಓಡಿಸ್ಕೊಂಡಿರೋರು ಇದ್ದಾರೆ. ಹಾಗೆ ಕೆಲವೊಬ್ಬರು ಆಗಿದ್ದಾಗಲೇ ನೋಡೋಣ ಅಂತ ಹೇಳಿ ಧೈರ್ಯವಾಗಿ ಎಲ್ಲಂದರಲ್ಲಿ ಓಡಿಸೋದನ್ನು ನಾವು ನೋಡಿದ್ದೀವಿ. ಸೊ ಇದೆಲ್ಲ ನಡೀತಾ ಇರುವಾಗ ಇತ್ತೀಚೆಗೆ ಹಿಂದೂಸ್ತಾನ್ ಟೈಮ್ಸ್ ಪತ್ರಿಕೆ ಒಂದು ವರದಿಯನ್ನು ಮಾಡುತ್ತೆ. ಆ ವರದಿಯ ಪ್ರಕಾರ ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ಓಡಿಸುವಂಥ ಒಬ್ಬ ವ್ಯಕ್ತಿ, ಅವರ ಹೆಸರು ಕಿಶೋರ್ ಅಂತ, ಅವರು ಒಂದು ಯೂಟ್ಯೂಬ್ ಚಾನಲ್ ಜೊತೆಗೆ ಮಾತಾಡಿದ್ದಾರೆ. ಆ ಯೂಟ್ಯೂಬ್ ಚಾನಲ್ ಹೆಸರು ನ್ಯೂಸ್ ಫಸ್ಟ್ ಪ್ರೈಮ್ ಅಂತ ಹೇಳಿ. ಆ ಯೂಟ್ಯೂಬ್ ಚಾನಲ್ಗೆ ಅವರು ಕೊಟ್ಟ ಹೇಳಿಕೆ ಪ್ರಕಾರ ಅವ್ರು ಏನು ಹೇಳ್ತಾರೆ ಅಂದರೆ, ಬೈಕ್ ಟ್ಯಾಕ್ಸಿ ಓಡಿಸೋರ ಮೇಲೆ ತುಂಬ ದಾಳಿಗಳಾಗ್ತಾ ಇದ್ದಾವೆ. ಸೊ ನಮ್ಮ ಸುರಕ್ಷತೆ ಮುಖ್ಯ. ಹಾಗೆ ನಮ್ಮ ಸುರಕ್ಷತೆಯಲ್ಲಿ ನಾವಿರೋದಕ್ಕೋಸ್ಕರ ನಾವು ಪೆಪ್ಪರ್ ಸ್ಪ್ರೇನ ಕ್ಯಾರಿ ಮಾಡಬೇಕು, ಯಾವಾಗಲೂ ನಮ್ಮ ಜೊತೆಗೆ ಅದನ್ನು ಇಟ್ಕೊಂಡಿರ್ಬೇಕು. ಹಾಗೆ ಅವ್ರು ಬೇರೆಯವ್ರಿಗೂ ಹೇಳ್ತಾರೆ, ನೀವು ಅದನ್ನು ಕ್ಯಾರಿ ಮಾಡಿ, ಎಮರ್ಜೆನ್ಸಿ ಟೈಮಲ್ಲಿ ನಾವು ಅದನ್ನು ಪೆಪ್ಪರ್ ಸ್ಪ್ರೇನ ಯೂಸ್ ಮಾಡ್ಬೋದು. ನಮ್ಮ ಮೇಲೆ ಯಾರಾದರೂ ದಾಳಿ ಮಾಡೋದಕ್ಕೆ ಬಂದರೆ ನಾವು ಅದನ್ನು ಯೂಸ್ ಮಾಡಿ ನಾವು ಅಲ್ಲಿಂದ ಬಚಾವಾಗ್ಬೋದು ಅನ್ನೋ ಒಂದು ಹೇಳಿಕೆ ಕೊಡ್ತಾರೆ. ಹಾಗೆ ಅವರು ಹೇಳ್ತಾರೆ, ಇದು ಲೀಗಲ್ ಕೂಡ. ಪೆಪ್ಪರ್ ಸ್ಪ್ರೇ ನಮ್ಮ ಮೇಲೆ ಯಾರಾದರೂ ದಾಳಿ ಮಾಡಿದರೆ ನಮಗೆ ಆತಂಕ ಇದೆ ಅಂತ ಅಂದರೆ ನಾವು ಅದನ್ನು ಯೂಸ್ ಮಾಡಿ ನಾವು ಅಲ್ಲಿಂದ ಬಚಾವಾಗ್ಬೋದು. ಅದು ಲೀಗಲ್, ಅದು ಇಲ್ಲೀಗಲ್ ಅಲ್ಲ. ಆದರೆ ಸುಮ್ಮನೆ ಹೋಗೋರು ಬರೋರ ಮೇಲೆ ನಾವು ಅದನ್ನು ಯೂಸ್ ಮಾಡೋದಕ್ಕಾಗಲ್ಲ ಅಂತ ಹೇಳಿಕೆ ಕೊಡ್ತಾರೆ. ಸೊ ಇದು ಒಂದು ದೊಡ್ಡ ಸಂಚಲನ ಸೃಷ್ಟಿ ಮಾಡುತ್ತೆ. ಸೊ ಮೋಸ್ಟ್ಲಿ ಅವ್ರಿಗಿರೋ ಆತಂಕದ ಬಗ್ಗೆ ಅವ್ರು ಮಾತಾಡಿದ್ದಾರೆ, ಹಾಗೆ ಬೇರೆಯವ್ರಿಗೂ ಅಡ್ವೈಸ್ ಮಾಡಿದ್ದಾರೆ. ಆದರೆ ಈ ಪೆಪ್ಪರ್ ಸ್ಪ್ರೇ ಯೂಸ್ ಮಾಡೋದು ಲೀಗಲ್ಲ ಇಲ್ಲೀಗಲ್ಲ ಅನ್ನೋ ಒಂದು ಮಾತು ಬರುತ್ತೆ. ಭಾರತದಲ್ಲಿ ಪೆಪ್ಪರ್ ಸ್ಪ್ರೇ ಲೀಗಲ್ಲ ಇಲ್ಲೀಗಲ್ಲ ಅನ್ನೋದಕ್ಕೆ ಯಾವುದೇ ರೀತಿಯ ಕಾಯ್ದೆ ಆಗಲಿ ಕಾನೂನು ಆಗಲಿ ಇಲ್ಲ. ಮಾಡಿದರೆ ಅದು ಲೀಗಲ್ ಅಂತ ಹೇಳೋದಕ್ಕೂ ಇಲ್ಲ, ಇಲ್ಲ ಅದು ಇಲ್ಲೀಗಲ್ ಅಂತ ಹೇಳೋದಕ್ಕೂ ಇಲ್ಲ. ಆದರೆ ಇತ್ತೀಚಿನ ಒಂದು ಘಟನೆ, ಬೆಂಗಳೂರಲ್ಲಾಗಿರೋ ಒಂದು ಘಟನೆ, ಒಂದು ಲ್ಯಾಂಡ್ ಡಿಸ್ಪ್ಯೂಟಲ್ಲಿ ಒಬ್ಬರಿಗೆ ಪೆಪ್ಪರ್ ಸ್ಪ್ರೇ ಮಾಡಿರ್ತಾರೆ. ಸೊ ಅದು ಹೈಕೋರ್ಟ್ವರೆಗೂ ಹೋಗುತ್ತೆ. ಆದರೆ ಕರ್ನಾಟಕ ಹೈಕೋರ್ಟ್ ಹೇಳುತ್ತೆ ಪೆಪ್ಪರ್ ಸ್ಪ್ರೇ ಇದೊಂದು ಲೀಥಲ್. ನಮ್ಮ ದೇಶದಲ್ಲಿ ಅದೊಂದು ಕಾಯ್ದೆ ಇಲ್ಲದೇ ಇರ್ಬೋದು. ಅಮೇರಿಕಾವನ್ನು ಉಲ್ಲೇಖಿಸಿ ಹೇಳ್ತಾರೆ, ಅಮೇರಿಕಾದಲ್ಲಿ ಅದೊಂದು ಲೀಥಲ್ ವೆಪನ್ ಅಂತ ಹೇಳಿ ಅವರು ಕನ್ಸಿಡರ್ ಮಾಡಿದ್ದಾರೆ. ಅದು ಇಲ್ಲೀಗಲ್ ಅಂತ ಹೇಳಿ ಅಮೇರಿಕಾದಲ್ಲಿ ಕನ್ಸಿಡರ್ ಆಗಿದೆ. ಹಾಗೆ ಇದನ್ನು ಯೂಸ್ ಮಾಡಬಾರ್ದು ಅಂತ ಹೇಳಿ ಹೈಕೋರ್ಟು ಅಭಿಪ್ರಾಯನ ವ್ಯಕ್ತಪಡಿಸಿದೆ. ಸೊ ಹಾಗಾಗಿ ನಾನು ಎಲ್ಲರಲ್ಲೂ ಹೇಳೋದು ಅಷ್ಟೇ, ಬೈಕ್ ಟ್ಯಾಕ್ಸಿ ಓಡಿಸೋರು ಸುರಕ್ಷತೆ, ನಿಮ್ಮ ಸುರಕ್ಷತೆ ನಿಮ್ಮ ಕೈಯಲ್ಲಿರುತ್ತೆ. ಆದರೆ ಅದನ್ನು ಸುರಕ್ಷತೆಯನ್ನು ಲೀಗಲ್ಲಾಗಿ ಮಾಡ್ಕೊಳ್ಳಿ. ಇಲ್ಲೀಗಲ್ಲಾಗಿ ಯಾರೋ ಹೇಳಿದರು ಅಂತ ಹೇಳಿ ಪೆಪ್ಪರ್ ಸ್ಪ್ರೇ ಯೂಸ್ ಮಾಡೋದಾಗಲಿ, ಮತ್ತೊಬ್ಬರ ಮೇಲೆ ಮತ್ತೊಂದೇನೋ ಯೂಸ್ ಮಾಡಿ ನಿಮ್ಮ ಸುರಕ್ಷತೆ ಕಾಪಾಡ್ಕೊಳ್ಳೋದರಲ್ಲಿ ಅರ್ಥ ಇಲ್ಲ. ಆದರೆ ಸುರಕ್ಷತೆ ಕಡೆಗೆ ಗಮನ ಕೊಡಿ. ಯಾರೋ ಏನೋ ಹೇಳಿದರು ಅಂತ ಹೇಳಿ ಅದಕ್ಕೆ ಕಿವಿಗೊಡದೆ ನಿಮ್ಮ ಸುರಕ್ಷತೆಯಲ್ಲಿ ನೀವಿರಿ. ಹಾಗೆ ನಿಮ್ಮ ಪ್ರಯಾಣಿಕರ, ನಿಮ್ಮ ಜೊತೆಗೆ ಯಾರ ಕಸ್ಟಮರ್ಸ್ನ ನೀವು ಕರ್ಕೊಂಡು ಹೋಗ್ತೀರ ಅವರ ಸುರಕ್ಷತೆ ಕೂಡ ಮುಖ್ಯವಾಗುತ್ತೆ. ಗುಂಪು ಎಲ್ಲಾದರೂ ಆಟೋ ಡ್ರೈವರ್ಗಳ ಗುಂಪು ಕಂಡ್ರೆ ಅವರಿಂದ ದೂರ ಇರಿ. ಗೌರ್ಮೆಂಟು ಬ್ಯಾನ್ ಮಾಡತ್ತಾ ಬೈಕ್ ಟ್ಯಾಕ್ಸಿಗಳನ್ನ ಬ್ಯಾನ್ ಮಾಡಿದರೆ ಓಡಿಸೋದು ಬಿಡಿ. ಆದರೆ ಎಲ್ಲಿವರೆಗೂ ಗೌರ್ಮೆಂಟು ಇಲ್ಲ ಇದು ಬ್ಯಾನ್ ಮಾಡೋದಿಲ್ಲ, ಬ್ಯಾನ್ ಆಗಿದೆ ಅಂತ ಹೇಳೋವರೆಗೂ ನೀವು ಓಡಿಸ್ಕೊಂಡಿರ್ಬೋದು ಲೀಗಲಾಗಿ. ಯಾಕಂದರೆ ಕರ್ನಾಟಕ ಹೈಕೋರ್ಟ್ ಆಲ್ರೆಡಿ ಹೇಳಿದೆ, ಈ ಬೈಕ್ ಟ್ಯಾಕ್ಸಿ ಮೇಲೆ ಆಗುವ ದಾಳಿಗಳನ್ನ ತಡಿಬೇಕು ಅಂತೇಳಿ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಆಲ್ರೆಡಿ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದೆ ಒಂದು ಸರ್ತಿ. ಸೊ ಹಾಗಾಗಿ ಎಲ್ಲರೂ ಸುರಕ್ಷಿತವಾಗಿರಿ. ಹಾಗೆ ಈ ಪೆಪ್ಪರ್ ಸ್ಪ್ರೇಗೆ ಸಂಬಂಧಪಟ್ಟಿದ್ದು ಸುದ್ದಿಯನ್ನು ನಂಬದೆ, ಅದು ಒಂದು ಲೀಥಲ್ ವೆಪನ್. ಹಾಗೆ ಅದನ್ನು ಯೂಸ್ ಮಾಡಿದರೆ ನೀವು ಕಾನೂನು ಸಂಕಷ್ಟಕ್ಕೆ ಸಿಲುಕು ಹಾಕೋಬೇಕಾಗತ್ತೆ. ಸೊ ಎಚ್ಚರದಿಂದ ನಿಮ್ಮ ಬೈಕ್ಗಳನ್ನು ಓಡಿಸಿ. ಸೊ ಈ ವಿಷಯ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಇದೇ ರೀತಿಯ ಮತ್ತೊಂದು ವಿಷಯದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.